ನನ್ನ NSBK ಯೂಟ್ಯೂಬ್ ಚಾನಲ್ನಲ್ಲಿ ಏನೊಂದು ವಿಡಿಯೋನು ಹಾಕ್ತೀನಿ ಅನ್ನೋದು ತಿಳಿದುಕೊಳ್ಳಲು ನೀವು ಇಷ್ಟಪಡುತ್ತಿದ್ದರೆ ಈಗಲೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ದಿನಚರಿ ಚಟುವಟಿಕೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಏನಪ್ಪ ಅಂತಂದರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮನೆ ಕಸವನ್ನು ಗುಡಿಸಿ ಅಡುಗೆಯನ್ನು ಮಾಡಬೇಕಿತ್ತಲ್ಲ. ಪ್ರತಿದಿನ ಅಡುಗೆ ಅಂತೂ ಮಾಡ್ತಾ ಇರ್ತೀವಿ. ಅಡುಗೆಯನ್ನು ಮಾಡಿ 2 ಹುಡುಗರಿಗೆ ಸ್ಕೂಲಿಗೆ ಕಳಿಸಿದೆ. ಒಬ್ಬಕ್ಕೆ ಕಾಲೇಜ್ಗೆ ಹೋದ್ರು, ಹುಡುಗ ಡ್ಯೂಟಿಗೆ ಹೋದನು. ಆಮೇಲೆ ಇನ್ನು ಉಳಿದ ಕೆಲಸಗಳು ಇರ್ತಾವಲ್ಲ, ಬಟ್ಟೆಯನ್ನು ತೊಳೆದೆ, ಭಾಂಡಿಯನ್ನು ತಿಕ್ಕಿ ಮತ್ತು ಜಳಕ ಮಾಡಿ ದೇವ್ರ ಪೂಜೆಯನ್ನು ಕೂಡ ಮಾಡಿದಾದ ತಕ್ಷಣ ಇವತ್ತೇನಪ್ಪ ಅಂತಂದ್ರೆ, ದಿನಾಲು ಈಗ ಸರ್ವೆ ಅಂತೂ ನಡೆದಿದೆ, ನಿಮ್ಗೆ ಗೊತ್ತಿದೆ. ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಗೃಹ ಆರೋಗ್ಯ ಯೋಜನೆ ಬಗ್ಗೆ ಸರ್ವೆ ನಡೀತಾ ಇದೆ. ಒಂದು 5 ಮನೆ ಸರ್ವೆಗೆ ಹೋದೆ. ಒಂದು ಸ್ವಲ್ಪ ಊಟ ಮಾಡಬೇಕಪ್ಪ ಅಂದ್ಕೊಂಡ್ಗಳಿಗೆ ನಮ್ಮದು ಸಿಸ್ಟರ್ ಅವ್ರು ಬಂದರು. ಒಂದು 2 ANC ಭೇಟಿ ಮಾಡೋಣ ನಡಿ ಅಂತಂದರು. ನಡಿಯಪ್ಪ ಅಂತೇಳಿ ಒಂದು ಬೇರೆ ಕಡೆಯಿಂದ ಬಂದಿದೆ ANC, ಒಂದು ಸ್ವಲ್ಪ ಹೈ ರಿಸ್ಕ್ ಇತ್ತು, ಅದಕ್ಕೋಸ್ಕರ ಅದಕ್ಕೂ ಹೋಗ್ಬೇಕು. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ, ಈಗಾಗಲೇ ನಾ ಹೇಳಿದ್ನಲ್ಲ, ಇವತ್ತು ಒಂದು 5 ಮನೆ ಸರ್ವೆ ಮಾಡಿಕೊಂಡು ಬರ್ಲಿಕ್ಕೆ ಹೋದಾಗ ನನ್ನ ಸಿಸ್ಟರ್ ಬಂದಿದ್ದರು. ಸಿಸ್ಟರ್ ಬಂದಾಗ ಬೇರೆ ಕಡೆಯಿಂದ ಬಂದ ಒಂದು ಹೈ ರಿಸ್ಕ್ ANC ಬಂದಿತ್ತು. ಅಂದರೆ ಗಂಡಾಂತರ ಗರ್ಭಿಣಿ ಅಂತೇಳಿ ANC ಇದ್ದರು. ಅವರಿಗೆ ಭೇಟಿಯಾರ ಮಾಡಿಸ್ರೈತೆ ಅಂತೇಳಿ ಅವ್ರಿಗೆ ನಮ್ಮ ಏರಿಯಾದಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಭೇಟಿ ಮಾಡಿಸಿದೆ. ಆಮೇಲೆ ಇನ್ನೂ ಒಂದು ಹೊಸ ANC ಕೂಡ ಇತ್ತು. ಅದು ಹೊಸ ANCಗೆ ಭೇಟಿ ಮಾಡಿಸಿ ಅವರಿಗೆ ನಾಳೆಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಚುಚ್ಚುಮದ್ದಿನ ಕಾರ್ಯಕ್ರಮವಿದೆ. ಅದಕ್ಕೋಸ್ಕರ ನೀವು ಅವತ್ತಲ್ಲಿ ಬಂದು ತಮ್ಮೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹಾಸ್ಪಿಟಲ್ ತೋರಿಸಿದ ರಿಪೋರ್ಟನ್ನು ತಗೊಂಡು ಬಂದು TT ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವರಿಗೆ ಹೇಳ್ತಾ ಇದ್ದೀವಿ. ಮತ್ತು ಒಂದು BCG ಮತ್ತು ಒಂದು 9 ತಿಂಗಳದ್ದು ಡೋಸ್ ಕೂಡ ಇತ್ತು. ಆ ತಾಯಿಗೂ ಕೂಡ ನಾವು ನಾಳೆ ನೀವು ಬಂದು ನಮ್ಮ ಅಂಗನವಾಡಿಗೆದಾಗ ಪೋಲಿಯೋನು ತೆಗೆದುಕೊಳ್ಬೇಕಂತ ಹೇಳಿ ಸಿಸ್ಟರ್ ನಾವು ಕೂಡ ಹೇಳಿ ಬಂದಿದ್ದೇವೆ. ಇದು ನನ್ನ ಇವತ್ತಿನ ಒಂದು ರೂಟಿಂಗ್ ವಿಡಿಯೋ ಆಗಿರುತ್ತದೆ.